ಇವತ್ತು ಅಲ್ಮರಿ ಸಿಗಿಯೋದನ್ನ ನೋಡೋಣ ಬನ್ನಿ. ಅಗ್ರಹಾರದಲ್ಲಿ ಇವತ್ತು 2ನೇ ದಿನ. ಬೆಳಗಿನ ಜಾವ ಆದ್ರೂ ಜನಗಳು ಇನ್ನು ನಾಟಕ ನೋಡ್ತಾನೆ ಇದ್ರು. ನಾನು ನಮ್ಮ ಅಕ್ಕ ದೇವ್ರಿಗೆ ಪೂಜೆ ಮಾಡ್ಸೋಣ ಅಂತ ಬಂದಿದ್ದು. ಇವತ್ತು ಪ್ರತಿ ಮನೆಯಲ್ಲೂ ಮರಿ ಮಾಡೋರ್ ಮರಿ ಕಟ್ಕೊಂಡು, ಕೋಳಿ ಮಾಡೋರ್ ಕೋಳಿ ಕುಯ್ಕೊಂಡು ಜೋರಾಗಿ ಹಬ್ಬ ಮಾಡ್ತಾರೆ. ಅದಕ್ಕೆ ಎಲ್ಲಾರು ದೇವ್ರ ಮುಂದೆ ಮರಿನುವೆ ಕೋಳಿನೂ ಕುಯ್ಕೊಂಡು ಹೋಗೋಣ ಅಂತ ಗಂಡಸರು ಬಂದಿದ್ರೆ, ಪೂಜೆ ಮಾಡ್ಸ್ಕೊಂಡ್ ಹೋಗಕ್ಕೆ ಹೆಂಗಸರು ಬಂದಿದ್ರು. ನಾವು ಪೂಜೆ ಮಾಡ್ಸ್ಕೊಂಡ್ ಮನೆಗೆ ಹೋದ್ವಿ. ನಮ್ಮ ಅಕ್ಕನ ಮನೆಗೆ ನಮ್ ಸೋನನ್ ಫ್ರೆಂಡ್ಸ್ ಮತ್ತೆ ಅವ್ರ ಫ್ಯಾಮಿಲಿ ಮತ್ತೆ ಅವ್ರ ಸರ್ ಕೂಡ ಬಂದಿದ್ರು. ಅಲ್ಲಿಂದ ನಮ್ ಸಚಿನನ್ನ ಅವ್ರ ಮನೆಗೆ ಊಟಕ್ಕೆ ಅಂತ ಎಲ್ಲಾರನು ಕರ್ಕೊಂಡು ಹೋದ್ರು. ಈ ಹಬ್ಬದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಖುಷಿ ಒಂದ್ ಕಡೆ ಆದ್ರೆ, ನಾನ್ ನಾನ್ ವೆಜ್ ತಿನ್ನಲ್ವಲ್ಲ ಅಂತ ದುಃಖ ಒಂದ್ ಕಡೆ. ಈ ಫುಲ್ ಒಂದ್ ಲೈನ್ ಅಲ್ಲಿ ನಾನು ಒಬ್ಳೆ ವೆಜ್ಜು, ಎಲ್ಲರೂ ನಾನ್ ವೆಜ್. ನೋಡಿ ಗೈಸ್, ಇಲ್ಲಿ ಬರ್ಡ್ ಬಾಯಿಗೆ ಹಾಕೋತಿದ್ದಾರೆ. ಹೋಗ್ಲಿ ಬಿಡಿ, ಪರವಾಗಿಲ್ಲ, ನಮ್ಮ ಅಣ್ಣ ಪ್ರೀತಿಯಿಂದ ಕರ್ದಿದಾರಲ್ಲ ಅಷ್ಟೇ ಸಾಕು ಅಂತ ಊಟ ಮಾಡ್ಕೊಂಡು ಅಲ್ಲಿಂದ ಎಲ್ಲರೂ ನಮ್ಮ ಅಕ್ಕನ ಮನೆಗೆ ಹೋದ್ರು. ಇಲ್ಲಿ ನಮ್ ಸೋನನ್ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಮನೆಗೆ ಹೋಗ್ತಾ ಇದ್ರು. ಅದಕ್ಕೆ ಎಲ್ಲರೂ ಅವ್ರನ್ನ ಕಳಿಸ್ತಾ ಇದ್ರು. ಸಂಜೆ ಆಯ್ತು, ದೇವ್ರು ಬಂತು. ಅಲ್ಮರಿ ಹೆಂಗ್ ಸಿಗಿಯುತ್ತೆ ಅಂತ ಒಂದ್ ಸಾಂಗ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನಮ್ಮದಾಗಿಸು ಶಿವನನು ಪುರಾನುರಣಿಸು, ಆ ಕೈಲಾಸವ ಕಣ್ಣ ತುಂಬಿಸು. ಮನೆಯಿಂದ ಬರ್ಬೇಕಾದ್ರೆ ಪಲ್ಲವಿ ನನ್ ಪಕ್ಕನೇ ಇದ್ಲು. ದೇವ್ರು ಬಂತು ಕಣಪ್ಪ, ಪಲ್ಲವಿ ಎಲ್ಲ ಅಂತ ನೋಡಿದ್ರೆ ಹೋಗ ಅಲ್ಲಿ ನಿಂತವಳೆ. ಆಮೇಲೆ ನಾನು ಅಲ್ಲೇ ಹೋಗಿ ನಿಂತ್ಕೊಂಡೆ. ನಿನ್ನೆ ದೇವ್ರು ಬಂದಾಗ ನಮ್ ಖುಷಿ ಅಳ್ತಿದ್ದ, ಇವತ್ ನೋಡಿ ನಗಾಡ್ತಾ ಇದ್ದಾನೆ ಕಳ್ಳ. ನಾನ್ ಯಾಕೆ ನಾನ್ ವೆಜ್ ತಿಂದಿಲ್ಲ ಅಂತ ನನ್ ಲಾಗ್ ನೋಡೋರಿಗೆ ಗೊತ್ತಿರುತ್ತೆ. ಇವತ್ತು ಇಷ್ಟೇ ಗೈಸ್, ನಾಳೆ ಅಂದ್ರೆ ಪಾರ್ಟ್ 3 ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.